ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ವ್ಲಾಗ್ ಯಾಕೆ 3 ಡೇಸಿಂದ ಅಪ್ಲೋಡ್ ಮಾಡಿಲ್ಲ ಅಂದರೆ ಆಲೇ 3-4 ಡೇಸ್ ಆಯಿತು, 6 ಡೇಸೇ ಆಗಿರಬೇಕು. ಆಲ್ಮೋಸ್ಟ್ ಒಂದು 6 ಡೇಸ್ ಆಯಿತು ಅಪ್ಲೋಡ್ ಮಾಡಿ. ವ್ಲಾಗ್ಗಳು ಯಾವುದೂ ಅಪ್ಲೋಡ್ ಮಾಡಿಲ್ಲ. ಸ್ವಲ್ಪ ಎಲ್ಲ ಬ್ಯುಸಿ ಇದ್ದೆ. ಮನೆಗೆಲ್ಲ ನೆಂಟರು ಬಂದಿದ್ದರು ಅಂದ್ಬಿಟ್ಟು ಸ್ವಲ್ಪ ಏನೂ ಫುಲ್ಲು ಬ್ಯುಸಿನೇ, ಟೈಮೇ ಸಿಕ್ಕಿಲ್ಲ ಏನಕ್ಕೂ. ಅಷ್ಟು ಬ್ಯುಸಿ ಇದ್ದೆ. ಏನಕ್ಕೆ ಅಂತಂದರೆ ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಿಮಗೆ ಅದನ್ನು ಗೊತ್ತಾಗುತ್ತೆ ಏನು ಅಂತ ಅಂದ್ಬಿಟ್ಟು ಫುಲ್ಲೆಲ್ಲ ಶಾಪಿಂಗ್ ಇತ್ತು. ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಅದು ಕೂಡ ಬರುತ್ತೆ, ಅದು ಎಲ್ಲ ವಿಡಿಯೋ ಶೂಟ್ ಮಾಡಿದ್ದೀನಿ. ಇದು ಬಂದು ಅದೆಲ್ಲ ಆಗೋದಕ್ಕಿಂತ ಹಿಂದಿನ ದಿನದ ವ್ಲಾಗು. ಇದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಕೂದಲುಗೆಲ್ಲನೂ ನಾನು ನಿಂಬೆಹಣ್ಣೆಲ್ಲನೂ ಹಚ್ಚಿದೆ, ಅದನ್ನು ತೋರಿಸ್ತಾ ಇದ್ದೀನಿ. ಹೇರ್ ವಾಶ್ ಆದಮೇಲೂ ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಮೆಂತ್ಯ ಎಲ್ಲ ರುಬ್ಬಚ್ಚಿದೆ. ಸ್ವಲ್ಪ ಡ್ಯಾಂಡ್ರಫ್ ಆಗಿದೆ ಅಂತ ಅಂದ್ಬಿಟ್ಟು ಲೆಮನ್ ಜ್ಯೂಸನ್ನೆಲ್ಲ ಅಪ್ಲೈ ಮಾಡಿದ್ದೆ, ಡ್ಯಾಂಡ್ರಫ್ ಬೇಗ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು. ಪರವಾಗಿಲ್ಲ, ಸ್ವಲ್ಪ ರಿಸಲ್ಟು ಓಕೆ ಥರ ಇತ್ತು. ಇವಾಗ ಸ್ನಾನ ಎಲ್ಲ ಮಾಡಿ ರೆಡಿ ಆಗಿದ್ದೀನಿ. ಪಾಪನ ಕೂಡ ಸ್ಕೂಲಿಂದ ಪಿಕ್ ಮಾಡಬೇಕು. ಬನ್ನಿ ಹೋಗೋಣ. ಏನು ಫೋನ್ ಇಲ್ಲ ಅಲ್ಲ ಆಯ್ತಾ ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವ್ರು ಹೊಸ ಫೋನ್ ತಗೊಂಡವ್ರಿ. ಇಲ್ಲ ಪಿ ಏನು ಮಾಡಿದೆ? ಓ ಮೈ ಗಾಡ್, ವಾಲ್ಪೇಪರ್ ನೋಡಿ, ನಂದೇ ಫೋಟೋ ಟೈಮೇ ಸೆಟ್ ಮಾಡಿಲ್ಲ. ರಿಷಿ ಫೋಟೋ. ಹೊಸ ಫೋನ್ ತೊಗೊಂಡವ್ರೆ ನಮ್ಮ ಮನೆಯವ್ರು. ಫೋನ್ ಹೊಡೆದೋಗ್ಬಿಟ್ಟಿತ್ತು. ನಿಂದು ಹಳೆ ಫೋನ್ ಇಲ್ಲ, ಆ ಫೋನು ಅಲ್ಲೇ ಬಿಟ್ಟು ಬಂದೆ ನೋಡಿ. ಫೋನೆಲ್ಲ ಹೊಡೆದು ಈ ಥರ ಆಗಿಬಿಟ್ಟಿತ್ತು. ಇದು ಹೊಸದೇ, ಜಾಸ್ತಿ ಏನು ಹಳೆದಲ್ಲ. ಇಷ್ಟು ತಿಂಗಳ, ಇದು 1 ವರ್ಷ ಆಯಿತಾ? ಇಲ್ಲ, ಒಂದೂವರೆ ವರ್ಷ ಆಯಿತು. ಹೊಡೆದೋಗ್ಬಿಟ್ಟು ಈ ಥರ ಆಗಿತ್ತು, ಡಿಸ್ಪ್ಲೇ ಕಾಣಿಸ್ತಾ ಇರಲಿಲ್ಲ ಅಂದ್ಬಿಟ್ಟು ಇವತ್ತು ಫೋನ್. ಯಾವುದಿತ್ತು ತೊಗೊಂಡಿರೋದು? ಓಪೋನಾ? ಓಪೋ ಯಾಕೆ ತೊಗೊಂಡ್ರಿ? ಬೇರೆ ತೊಗೋಬೇಕಿತ್ತು. ನಮ್ಮ ಮನೆಯವ್ರ ಫೋನ್ ತೊಗೊತಿರ್ಲಿಲ್ಲ ಪಾಪ, ಅದನ್ನೇ ಮಡಿಕೊಂತಿದ್ರಿಲ್ಲ ಅವರೇ ನೋಡಿ. ಇವರಿಂದನೇ ಕಾಸೆಲ್ಲ ವೇಸ್ಟ್ ಫ್ರೆಂಡ್ಸ್. ಸುಮ್ಮನೆ ಎಷ್ಟು ಮಗ ಫೋನು? ಮಗ ತೋರಿಸಿ, ನಿಂದು ಮಗ ತೋರಿಸು. ನಮ್ಮ ಮನೆಯವ್ರ ಫೋನ್ ತಗೊಳ್ಳೋಣ ಅಂದರೆ ಕರ್ಕೊಂಡೋಗಿ ದುಡ್ಡೆಲ್ಲ ಹಾಳು ಮಾಡಿದ್ಯಾ? ಹೇಳು, ಮಾತಾಡು. ನೋಡಿ ಫ್ರೆಂಡ್ಸ್, ಈ ಥರ ಫ್ರೆಂಡ್ಸ್ ಸವಾಸ ಮಾಡಿದ್ರೆ ಈ ಥರ ಮನೆಯವರು ಹಾಳಾಯ್ತಾರೆ ನೋಡಿ. ಸುಮ್ಮನೆ ಕೂತಿದ್ರೆ ನಮ್ಮ ಮನೆಯವ್ರು ಫೋನ್ ಬೇಡ ಅಂತ ಅಂದ್ಬಿಟ್ಟು ಅದನ್ನೇ ಯೂಸ್ ಮಾಡ್ತೀನಿ ಬಿಡು ಅಂತ, ಕಷ್ಟ ಅಂತ ನೋಡಿ. ಈ ಥರದವರು ಹೆಂಗೆ ಹಾಳು ಮಾಡ್ತಾರೆ. ಅದು ಐಫೋನ್ ಯಾವುದು? ಮಾತಾಡು. 16 Pro ಬೇಕಾ? ಬರೀ ಇಂಥದೇ ಪಾಪ. ಒಳ್ಳೆ ಹುಡುಗರು ಹಾಳು ಮಾಡಿದ್ಯಾ? ಮಾಡಿಲ್ಲ. ಚೆನ್ನಾಗಿತ್ತು ಫೋನ್ ಎಲ್ಲ. ನೋಡ್ದ ದೀಪೋತ್ರ ಐತಲ್ಲ, ಅದೇ ಅಲ್ವನೇನೆ ಇದು. ಚೆನ್ನಾಗಿ ಫ್ರೆಂಡ್ಸ್, ರಿಷಿನ ಸ್ಕೂಲಿಂದ ಕರ್ಕೊಂಡು ಬರೋಕೆ ಹೋಗಿ ನೋಡಿ, ನೆಂದು ನೀರಾಗಿ ಹೋಗಿದ್ರು. ರಿಷಿನ ನೆನ್ಸ್ಕೊಂಡು ಕರ್ಕೊಂಡು ಹೋಗಿದ್ದು. ರಿಷಿ ಇಲ್ಲಿ ಬಾಯ್ರೆ, ರಿಷಮ್ಮ ನೀರು ತುಟ್ಟಿಗ್ತೈತೆ ಮುಖದಲ್ಲಿ. ಚಿನ್ನ ಚಿನ್ನ ಇಲ್ಲಿ ಬಾ, ಇಲ್ಲಿ ಬಾಮ್ಮ. ಅವ್ರ ಅಪ್ಪನ ಫೋನ್ ತಂದಿರೋದಕ್ಕೋಸ್ಕರ ನೋಡಿ ಅಮ್ಮ ನೆನ್ಸ್ಕೊಂಡು ಕರ್ಕೊಂತ. ಇವನಿಗೆ ತಲೆ ಮೇಲೆ ಖರ್ಚಿ ಪಾಕ್ಸ್ಕೊಂಡು ಕರ್ಕೊಂಬಂದೆ ನಾನು. ಛತ್ರಿನೂ ತೊಗೊಂಡೋಗಿಲ್ಲ, ಇವನಿಗೆ ರೈನ್ ಕೋಟು ತೊಗೊಂಡೋಗಿಲ್ಲ. ಹಂಗೆ ಮಳೆ ಬರಲ್ಲ ಅಂತ ಅಂದ್ಬಿಟ್ಟು ಹೋಗಿದ್ರೆ ಶಪ್ಪ ಫುಲ್ಲು ಬಟ್ಟೆ ಅಂತ ಫುಲ್ಲು ನೆಂದೋಗ್ಬಿಟ್ಟೈತೆ ಫ್ರೆಂಡ್ಸ್. ಫುಲ್ಲು ನೆಂದ ನೀರು ತೊಟ್ಟಿಗ್ತೈತೆ ಬಟ್ಟೆ. ಇವಾಗ ಊಟ ಮಾಡೋಣ ಅಂತ ಕುತ್ಕೊಂಡಿದ್ದೀವಿ ನೋಡಿ. ರಿಷಿ ಊಟ ಮಾಡ್ತಾ ಅವನೇ. ಏನು ತಿಂತಿದ್ಯಮ್ಮ ಅಪ್ಪ? ಚಿನ್ನ ಚಪಾತಿ ನೆಂದೋದ. ಅಮ್ಮ ನೆನೆಸ್ಬಿಟ್ಲಾ ನಿನ್ನ? ಚಪಾತಿ ಚೆನ್ನಾಯ್ತಮ್ಮ? ಇವಾಗ ಮಳೆ ನಿಂತೇ ಹೋಯ್ತು. ರಿಷಿ ಚಪಾತಿ ತಿಂತಾವನೆ. ಪಣಮ್ಮ ಅವ್ರ ಪಪ್ಪ ಬಂದು ತಂದೂರಿ ಚಿಕನ್ ತಗೊಂಬಂದಿದ್ರು ಅವನಿಗೆ ಅಂತ ಅಂದ್ಬಿಟ್ಟು ಅದನ್ನು ಕೊಟ್ಟಿದ್ದೀನಿ. ನಾವು ತಿನ್ನಬೇಕು. ನಾನು ನೋಡಿ ಇಲ್ಲಿ ಮಳೆಗೆ ಕೈಗೋಜು ಅವರೆಕಾಳು ಉಪ್ಸಾರು ಥರ ಕೈಗೋಜು ಮಾಡೈತೆ ನಮ್ಮಮ್ಮ. ನಾನು ಅದೇ ಬೇಕು ಅಂತ ಮಾಡಿಸ್ಕೊಂಡಿದ್ದೀನಿ. ರಿಷಿ ಬಂದು ಚಿಕನ್ ಸಾಂಬಾರಲ್ಲಿ ತಿಂತಾವನೆ. ಚಪಾತಿನಲ್ವಮ್ಮ? ಇವಾಗ ಊಟ ಮಾಡೋಣ ಬನ್ನಿ. ಯಾಕೆ ಪಾಪ ನನ್ನ ಮಗಿಗೆ ಫ್ರೆಂಡ್ಸ್ ನಾನೇ ಮಳೇಲಿ ನೆನೆಸ್ಕೊಂಡು ಬಂದು ನೆಗಡಿ ಮಾಡಿಬಿಟ್ಟಿದ್ದೀನಿ. ರಿಷಿಮ್ಮ ಕೋಲ್ಡ್ ಆಗೈತಮ್ಮ? ಶೀನ್ ಬತ್ತೈತಮ್ಮ? ಮತ್ತೆ ತುಪ್ಪ ಸುರಿತೈತ? ರಿಷಿದು ಹೋಮ್ವರ್ಕ್ ಮಾಡ್ತಾವನೆ. ಈ ಥರ ಬೆಡ್ಶೀಟ್ ಹಾಕಿ ಕೊಟ್ಟಿದ್ದೀನಿ. ಮೇಲೆ ಕೂತ್ಕೊಂಡು ಬರೋದ್ರೆ ಹ್ಯಾಂಡ್ ರೈಟಿಂಗ್ ಅಷ್ಟು ನೀಟಾಗಿ ಬರೋಲ್ಲ ಅಂಥೇಳಿ ಈ ಥರ ಕೊಟ್ಟಿದ್ದೀನಿ ಅವನಿಗೆ. ಬೆಡ್ಶೀಟ್ ಹಾಕ್ಬಿಟ್ಟು ಹೋಮ್ವರ್ಕ್ ಎಲ್ಲ ಮಾಡಪ್ಪ ಅಂತ ನೋಡಿ. ಕೈ ತೆಗಿಚಿನಮ್ಮ ಹೆಂಗೆ ಬರ್ತಿದೆಯಾ ನೋಡ್ತೀನಿ. ಕನ್ನಡ ಹ್ಯಾಂಡ್ ರೈಟಿಂಗ್ ತೋರಿಸ್ತೀನಿ ನಿಂದು ಹೆಂಗೈತೆ ಅಂತ ನೋಡಿ. ಈ ಥರ ಬರ್ದವನೇ ನಮ್ಮ ರಿಷಿ ಗೌಡ. ಸೂಪರ್, ಚೆನ್ನಾಗಿ ಬರುತ್ತೆ. ಏನಮ್ಮ ಅಪ್ಪನ ಫೋನ್ ಚೆನ್ನಾಯ್ತಾ? ನನ್ನ ಫೋನ್ ಚೆನ್ನಾಯ್ತಮ್ಮ? ಏಕೆ ಹೊಡೆದೋಗಿಲ್ಲ? ಅಪ್ಪ ಹೊಸ ಫೋನ್ ತಗೊಂತಲ್ಲ ಇವತ್ತು.
ಹೊಸದಲ್ವ ಅಪ್ಪನ ಫೋನು? ಅಪ್ಪನ ಫೋನು ನಾನು ಸತಿ ಟ್ರೈ ಮಾಡ್ತೀನಿ. ನೀನು ಚೆನ್ನಾಗೈತೆ ಅಪ್ಪನ ಚೆನ್ನಾಗೈತೆ ಅಂತ ನೋಡ್ತೀನಿ. ಸರಿ ಬರ್ಬಿಡು ಬೇಗ ಬೇಗ. ಬಿಸಿನೀರು ಇಟ್ಕೊಡಕ್ಕೆ ಹೇಳ್ದ, ಬಿಸಿ ಬಿಸಿ ನೀರು ಕೊಡಮ್ಮ ಅಂತ. ಅದಕ್ಕೆ ನೀರು ಇಟ್ಟಿದ್ದೀನಿ ಇವಾಗ. ಬಿಸಿನೀರು ಕೊಡ್ಬೇಕು ಪಾಪಗೆ. ಬರೇಮ್ಮ ಬಿಸಿನೀರು ತತ್ತೀನಿ. ಫ್ರೆಂಡ್ಸ್, ಸಾಯಂಕಾಲ ಬಿಸಿ ಬಿಸಿ ಟೀ ಜೊತೆಗೆ ಫ್ರೆಂಚ್ ಫ್ರೈಸ್ನ ಮಾಡಿದ್ದೀನಿ. ಇದು ಪ್ಯಾಕೆಟ್ ಓಪನ್ ಮಾಡಿದ್ಮೇಲೆ ಜಾಸ್ತಿ ದಿವಸ ಇಟ್ಕೋಬಾರ್ದು. 1 ವೀಕ್ ಒಳಗಡೆ ಖಾಲಿ ಮಾಡಿದ್ರೆ ಚೆನ್ನಾಗಿರುತ್ತಿಲ್ಲ ಅಂದರೆ ಹಾಳಾಗ್ಬಿಡುತ್ತೆ ಅಂತೇಳಿ ಇವತ್ತು ಫ್ರೆಂಚ್ ಫ್ರೈಸ್ನ ಮಾಡಿದೆ. ಚೆನ್ನಾಗಿದೆ, ಫ್ರೆಶ್ ಆಗಿ ಇದೆ ನೋಡಿ. ಫ್ರೆಶ್ ಆಗಿದೆ, ಚೆನ್ನಾಗಿದೆ ಟೇಸ್ಟು. ಓನಮ್ಮ. ಫ್ರೆಂಡ್ಸ್, ಇದು ಬಂದು ನೆಕ್ಸ್ಟ್ ಡೇ ಮಧ್ಯಾಹ್ನ ರಿಷಿನ ಸ್ಕೂಲಿಂದ ಪಿಕ್ ಮಾಡಿ ನನಗೂ ಕೂಡ ಸ್ವಲ್ಪ ಸಿಟಿಲಿ ಕೆಲಸಗಳಿತ್ತು, 2-3 ಕೆಲಸ ಇತ್ತು. ಹಾಗೆ ಅದನ್ನು ಮುಗಿಸ್ಕೊಂಡು ಪಾಪನ ಕರ್ಕೊಂಡು ಬರೋಣ ಅಂತಂದ್ಬಿಟ್ಟು ನಾನೇ ಬಂದೆ 2 ವೀಲರಲ್ಲಿ. ರಿಷಿ ಬಂದು ಇಲ್ಲಿ ಜ್ಯೂಸ್ ಕುಡಿಬೇಕು ಅಂತಂದ್ಬಿಟ್ಟು ಹೇಳ್ದ. ಅಂತಂದ್ಬಿಟ್ಟು ಸರಿ ಜ್ಯೂಸ್ ಕುಡಿಸ್ಕೊಂಡು ಕರ್ಕೊಂಡು ಹೋಗೋಣ, ಇಲ್ಲಿ ಇನ್ನು ಹೋದರೆ ಅಲ್ಲೆಲ್ಲ ಎಷ್ಟೊತ್ತಾಗುತ್ತೋ ಅಂತಂದ್ಬಿಟ್ಟು ಇವಾಗ ಜ್ಯೂಸ್ ತೊಗೋಣ ಅಂತ ಬಂದಿದ್ದೀವಿ. ಸ್ಟಾ ಬೇಕಾ? ಬೇಡಪ್ಪ ಸ್ಟಾ ಚಿನ್ನು. ಸ್ಟಾ ಬೇಡ ಬಾರೆ ರಿಷಿ. ನೀಟಾಗಿ ಗುರುತು ರಿಷಿ. ಬೇಡವಾ? ಆಯ್ತು ಕುಡಿ. ಚೆನ್ನಾಗೈತೆ ಬಾ. ನೀಟಾಗಿ ಆಗಿದೆಯಾ? ನಂದೊಂದು ಸ್ಯಾರಿ ಡ್ರೈ ಕ್ಲೀನಲ್ಲಿ ಕೊಟ್ಟಿದ್ದೆ, ಅದನ್ನು ಕಲೆಕ್ಟ್ ಮಾಡಿಕೊಂಡು ರಿಷಿಗೆ ಬಾಕ್ಸಿಗೆ ಹಾಕೋಕ್ಕೆ ಫ್ರೂಟ್ಸ್ ಎಲ್ಲ ಬೇಕು ಅಂತ ಹೇಳಿ ಇಲ್ಲ ಆನ್ ದ ವೇ ಫ್ರೂಟ್ಸ್ ತೊಗೊಂಡೋಗೋಣ ಅಂತಂದ್ಬಿಟ್ಟು ನಾನು ರಿಷಿ ಬಂದಿದ್ದೀವಿ. ಅವನಿಗೆ ಗ್ರೀನ್ ಆ್ಯಪಲ್ ಈ ಥರದ್ದೆಲ್ಲ ಸ್ಪೆಷಲ್ ಫ್ರೂಟ್ಗಳು ಜಾಸ್ತಿ ಇಷ್ಟ. ಅವನಿಗೆ ರೆಗ್ಯುಲರ್ ಸಿಗೋದನ್ನೆಲ್ಲ ಅವ್ನು ಇಷ್ಟನೇ ಪಡಲ್ಲ. ಈ ಥರ ಏನಾದರೂ ಸ್ಪೆಷಲಾಗಿ ಡಿಫ್ರೆಂಟಾಗಿದ್ದರೆ ಕೇಳ್ತಾನೆ. ತೊಗೊಂಡು ಕೆಲವೊಂದು ಫ್ರೂಟ್ಗಳನ್ನ ತೊಗೊಂಡು ಇವಾಗ ಮನೆ ಕಡೆ ಹೋಗೋಣ ಅಂತ ಹೊರಟಿದ್ದೀವಿ. ನೋಡ್ತಾ ಇರ್ಬೋದು, ಇವತ್ತು ಕೂಡ ಮಳೆ ಬರೋಂಗಾಗಿತ್ತು. ಬೇಗ ಬೇಗ ಹೋಗೋಣ ಅಂತ ಹೊರಟು. ಫ್ರೆಂಡ್ಸ್, ರಿಷಿಗೆ ಅಂತ ಫ್ರೂಟ್ಸ್ಗಳನ್ನ ತೊಗೊಂಡು ಬಂದೆ. ಸ್ಕೂಲಿಗೆ ಬೇಕಲ್ವಾ, ಡೈಲಿ ಒಂದು ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕೋಕ್ಕೆ ಫ್ರೂಟ್ಸ್ ತೇನೆ. 2 ಡೇಸಿಂದ ಫ್ರೂಟ್ಸ್ ಇರಲಿಲ್ಲ ಅಂದ್ಬಿಟ್ಟು ಹಾಗೆ ಇವತ್ತು ಅವನ ಸ್ಕೂಲಿಂದ ಪಿಕ್ ಮಾಡಿ ಮ್ಯಾಂಗೋನು ತಂದಿದ್ದೀವಿ. ಸ್ಕೂಲಿಗೇನಲ್ಲ, ಇದು ನಾವು ತಿನ್ನೋಕ್ಕೆ. ಚೆನ್ನಾಗೈತೆ ಇಲ್ವೋ ಗೊತ್ತಿಲ್ಲ. ಇರೋದ್ರಲ್ಲಿ ಓಕೆ ಅನಿಸ್ತು. ಅಯ್ಯೋ ಇಲ್ಲೋಡು ಪಪ್ಪಾಯಿ ಹೋಗೇ ಬಿಟ್ಟೈತಿ. ರಿಷಿ ಒಂದು ಪಪ್ಪಾಯಿ ಹೋಗಿಲ್ಲ, ಅದು ಇಲ್ಲಿ ಗಾಡೀಲಿ ಪ್ರೆಸ್ ಆಗಿಬಿಟ್ಟೈತಿ ಲಾಕು. ಅದು ಜಾಸ್ತಿ ಇತ್ತಲ್ಲ, ಸ್ಕೂಲ್ಗೆ ಅಂತ ಇಷ್ಟು ಸಾಕು. ಪಪ್ಪಾಯಿ 2 ತಂದಿದ್ದೀನಿ ಬಿಡು ಅವನಿಗೆ. ಇದೇ ಒಂದು ವಾರದ ಮೇಲೆ ಆಗುತ್ತೆ. ಚಿನ್ನು 1 ನಿಮಿಷ ಅಂತ ಅಮ್ಮಮ್ಮ ಹೇಳ್ತಾರೆ. ಹಿಂಗೆ ಹಾಕಿ ಎತ್ತಿಟ್ಟು 1 ವಾರ ರಿಷಿಗೆ ಫ್ರೂಟ್ಸ್ದು ಟೆನ್ಷನ್ ಇಲ್ಲ. ನೋಡಿ, ಇದರ ರಿಷಿಗೆ 1 ವಾರ ಆಗುತ್ತೆ. ಈಗ ಕೋಲ್ಡ್ ಅಲ್ವಾ, ಫ್ರೂಟ್ಸ್ಗಳು ಕೊಡೋಕ್ಕೂ ಭಯ ಅವನಿಗೆ, ಬೇಗ ಕೋಲ್ಡ್ ಆಗ್ಬಿಡುತ್ತೆ. ಫ್ರೆಂಡ್ಸ್, ಇವಾಗ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡಿದ್ದೀನಿ. ಟೈಮ್ ಬಂದು 5:15 ಆಯಿತು. ರಿಷಿನ ಸ್ಕೂಲ್ ಹತ್ರ ಎಲ್ಲ ಕರ್ಕೊಂಡು ಅಲ್ಲೆಲ್ಲ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಮಧ್ಯಾಹ್ನ ಊಟ ಮಾಡಿಲ್ಲ. ಇವಾಗ ಬಿಸಿ ಆಮ್ಲೆಟ್ ಹಾಕ್ಕೊಂಡು ಹುಳಿ ಸಾಂಬಾರು, ರೈಸು, ಅವರೆಕಾಳು ಹುಳಿ ಸಾಂಬಾರು ಫ್ರೆಂಡ್ಸ್. ಇದು ಫ್ರೆಂಡ್ಸ್, ಇದು ಬಂದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇರೋದು ವ್ಲಾಗ್ನ. ಯಾರೂ ಬೇಜಾರು ಮಾಡ್ಕೊಬೇಡಿ. ಇದು ಬಂದು 3 ಡೇಸ್ದು ವ್ಲಾಗು. ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಎಲ್ಲ ಆ್ಯಡ್ ಮಾಡಿ ಒಂದು ವ್ಲಾಗ್ನ ಮಾಡಿದ್ದೀನಿ ನಾನು. ಯಾಕೆಂದರೆ ವ್ಲಾಗ್ಗಳು ಹಾಕೋಕ್ಕೆ ಕೂಡ ಟೈಮ್ ಇಲ್ಲ ಅಲ್ವಾ. ಅದರಲ್ಲಿ ಬೇಡದೇ ಇರೋ ಕ್ಲಿಪ್ಪಿಂಗ್ಸ್ನೆಲ್ಲನೂ ತೆಗ್ದಾಕಿ ಬೇಕಾಗಿರೋ ಕ್ಲಿಪ್ಪಿಂಗ್ಸ್ನ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ವ್ಲಾಗ್ ಮಾಡೋಣ ಅಂತ. ಇವಾಗ ಬಂದು ನಾವು ಜಸ್ಟ್ ಬೇಕಲ್ಲಿದ್ದೀವಿ, ನೋಡ್ತಾ ಇರ್ಬೋದು. ಕೇಕ್ನ ತೊಗೊಳಕ್ಕೆ ಅಂತ ಬಂದು ಇವತ್ತು ಬಂದು ನಮ್ಮ ಬ್ರದರ್ದು ಬರ್ತಡೇ ಇತ್ತು. ಹಾಗಾಗಿ ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಇಲ್ಲೇ ನಮ್ಮ ನಿಯರ್ ಬೈ ಇರೋವಂಥ ಜಸ್ಟ್ ಬೇಕಲ್ಲಿ ಕೇಕ್ನ ತೊಗೊತಾ ಇದ್ದೀವಿ. ಹಾಗಾಗಿ ವ್ಲಾಗ್ನ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಕಂಪ್ಲೀಟ್ ವ್ಲಾಗ್ನ ನೋಡಿ. ಇದು ಬಂದು ಟೈಮ್ ಇಲ್ಲದೆ ಇರೋ ಕಾರಣದಿಂದ ಈ ಥರ ಆಯಿತು ವ್ಲಾಗು. ಪ್ರತಿದಿನ ಅವತ್ತೇ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ. ನನಗೂ ಒಂದು ಕಂಪ್ಲೀಟ್ ವ್ಲಾಗ್ ಅಪ್ಲೋಡ್ ಮಾಡಿದ ಥರ ಇರುತ್ತೆ, ಬೆಳಗಿಂದ ಸಂಜೆ ತನಕ ಏನೇನಾಯಿತು ಅಂತ. ಇದು ಈ ಥರ ಆಯಿತು. 3 ಡೇಸು ಸ್ವಲ್ಪ ನಾನು ಫುಲ್ಲು ಬ್ಯುಸಿ ಇದ್ದಿದ್ದರಿಂದ ಆಲ್ಮೋಸ್ಟ್ 1 ವಾರ ಪೂರ್ತಿ ಬ್ಯುಸಿನೇ ಇದ್ದೆ ಅಂತಲೇ ಹೇಳ್ಬೋದು. ವ್ಲಾಗ್ಗಳು ಅಪ್ಲೋಡ್ ಮಾಡೋಕ್ಕೂ ಆಗಲಿಲ್ಲ, ವ್ಲಾಗ್ಗಳು ಸರಿಯಾಗಿ ಶೂಟ್ ಮಾಡೋಕ್ಕೂ ಆಗಲಿಲ್ಲ. ಈ ಥರ ಆಯಿತು. ಇವಾಗ ಫೈನಲಿ ಕೇಕ್ನ ತೊಗೊಂಡು ನಾವು
ನಮ್ಮ ಬ್ರದರ್ ಅವ್ರದ್ದು ಮನೆ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಅವರು ಹೊಸ ಮನೆ ಹತ್ರ ಇದ್ದೀವಿ ಅಂತ ಅಂದರು. ಹೊಸ ಮನೆ ಕನ್ಸ್ಟ್ರಕ್ಷನ್ ಮಾಡಿಸ್ತಿದ್ರು ಅವರು, ಅಲ್ಲಿದ್ದೀವಿ ಅಂತ ಅಂದರು. ಸರಿ ಅಲ್ಲೇ ಹೋಗಿ ಕಟ್ ಮಾಡಿಸ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು, ಮತ್ತಿನ್ನು ನಮಗೂ ಟೈಮ್ ಇರೋಲ್ಲ, ಅವರು ಸಿಗೋಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಇಲ್ಲೇ ಬಂದು ಅವ್ರ ಹೊಸ ಮನೆ ಹತ್ರ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು, ನಾನೆಲ್ಲ ನೋಡ್ತಾ ಇದ್ದೆ, ಚೆನ್ನಾಗಿತ್ತು. ನೋಡಿ ಇವರೇ ನಮ್ಮ ಬ್ರದರ್. ನೋಡಿರ್ತೀರ ನೀವು, ನಾನು ವ್ಲಾಗ್ಗಳೆಲ್ಲ ನೋಡಿರ್ತೀರ, ನನ್ನ ಮಣ್ಣ ಅಂತ ಅಂದ್ಬಿಟ್ಟು ತೋರಿಸಿದ್ದೀನಿ. ನಾವು ಟ್ರಿಪ್ ವೀಡಿಯೋಸಲ್ಲೆಲ್ಲನೂ ನೀವು ನೋಡಿರ್ತೀರ. ಅವರು ಮನೆಗೆ ನೀರು ಬಿಡ್ತಾಯಿದ್ರು, ಮೋಲ್ಡ್ ಆಗಿತ್ತಲ್ವ, ಹಾಗಾಗಿ ನೀರು ಕಟ್ಟೋಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದರು, ಇಲ್ಲೇ ಇದ್ದರು. ಸರಿ ಅಂತಂದು ನಾವು ಇಲ್ಲೇ ಬಂದು ಅವರಿಗಂತೂ ನಮ್ಮ ರಿಷಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನೋಡಿ ರಿಷಿನೆಲ್ಲ ಎತ್ಕೊಂಡು ಮಾತಾಡಿಸ್ತಿದ್ರು, ಅವನು ತಲಾಟೆ ಮಾಡ್ತಾ ಇದ್ದ. ನಾವು ಜೊತೆಗೆ ಹುಟ್ಟಿಲ್ಲ ಅಂತಂದ್ರೂ ನಮ್ಮ ರಿಲೇಷನ್ನು ಸ್ವಂತ ಅಣ್ಣ ತಂಗಿ ಥರನೇ ಬಾಂಡಿಂಗು, ಈ ಥರ ಇದೆ. ಅದಕ್ಕೆ ನಮ್ಮ ಅಣ್ಣನ ಬರ್ತಾಳೆ ಅಲ್ವಾ ಅಂತ ಅಂದ್ಬಿಟ್ಟು ಕೇಕ್ ಕಟ್ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಕೇಕ್ನ ತೊಗೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ಹ್ಯಾಪಿ ಬರ್ತ್ಡೇ ಅಣ್ಣಯ್ಯ ಅಂತ ಅಂದ್ಬಿಟ್ಟು ಬರ್ಸಿದ್ದೆ ನಾನು ಕೇಕಿಗೆ. ಬರ್ತ್ಡೇ ಕೇಕ್ ಕಟ್ಟಿಂಗ್ನೆಲ್ಲನೂ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದು ಊಟ ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು, ನಾನು ಮತ್ತು ನವೀನ್, ರಿಷಿ 3 ಜನ. ಇವತ್ತು ಕೂಡ ನವೀನ ನಾನ್ ವೆಜ್ ತಂದೂರಿ ಚಿಕನ್ ನೆನ್ನೆ ತಂದಿದ್ರು, ಚೆನ್ನಾಗಿತ್ತು ಅಂತ ಹೇಳಿದ್ಕೆ ಇವತ್ತೂ ಕೂಡ ತರಿಸಿದ್ರು. ಚೆನ್ನಾಗಿರ್ತಿಲ್ಲೇ ನಮ್ಮ ಗೊತ್ತಿರೋ ಹೋಟ್ಲಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ತರಿಸಿದ್ರು ಮನೆಗೇ. ಫಸ್ಟ್ ಅದನ್ನು ತಿನ್ಬಿಟ್ಟು ಆಮೇಲೆ ಅನ್ನ ಸಾಂಬಾರು ಹಾಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು 3 ಜನ ಕೂತ್ಕೊಂಡು ಇಲ್ಲಿ ತಿಂತಾಯಿದ್ದೀವಿ. ನೋಡ್ತಾ ಇರ್ಬೋದು, ರಿಷಿ ಟಿ ವಿಲೇನೋ ತುಂಬ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದೆ ಟಿ ವಿ ನೋಡೋದ್ರಲ್ಲಿ. ನಾನು ನವೀನ್ ಇಬ್ಬರೂ ತಿಂತಾಯಿದ್ದೋ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇನ್ಮೇಲೆಲ್ಲನೂ ತುಂಬ ಚೆನ್ನಾಗಿರೋ ವ್ಲಾಗ್ಗಳೆಲ್ಲನೂ ಬರುತ್ತೆ. ಕಂಟಿನ್ಯೂಸ್ ಆಗಿ ವ್ಲಾಗ್ಗಳು ಆದಷ್ಟು ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ಬೋದು. ಶಾಪಿಂಗ್ ವ್ಲಾಗ್ಗಳು ಅದನ್ನೆಲ್ಲನೂ ಇನ್ಮೇಲೆ ಶೇರ್ ಮಾಡ್ತೀನಿ. ನೋಡಿ ಎಂಜಾಯ್ ಮಾಡಿ, ಎನ್ಕರೇಜ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಮುಂದಿನ ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.